ಯಾರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥ ಬದುಕಿದೆಯೋ ಅವ್ರಿಗೆ ಕೊಟ್ಟು ನಮ್ಮದು ಸೋಷಿಯಲ್ ಇನ್ವೆಸ್ಟ್ಮೆಂಟ್ಗೆ ಹಣ ಕೊಡದೆ ಸೋಷಿಯಲ್ ಎಕ್ಸ್ಪೆಂಡಿಚರ್ ಮುಖಾಂತರ ಸಮಾಜ ನಿರ್ಮಾಣ ಆಗಬೇಕು. ಆ ಕಾರಣಕ್ಕೆ ದೇರ್ ಇಸ್ ನೋ ಕ್ವಶನ್ ಆಫ್ ಕನ್ಫ್ಯೂಷನ್. ಯಾರು ಬಡವರಿದ್ದಾರೆ, ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ, ಅವರು ಒಂದು ಕಾರ್ಡನ್ನು ಕೂಡ ಮಿಸ್ ಆಗೋದಿಲ್ಲ. ಅದು ಎದ್ದೇಳಿಸ್ತಾರೆ. ಯಾಕೆ ಎದ್ದೇಳಿಸ್ತಾರೆ ಅಂದರೆ BJP ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿನೂ ಇಲ್ಲ, ಅವ್ರ ತಲೆನೂ ಕೆಡಿಸ್ಕೊಳ್ಳಲ್ಲ. ಅವರು ಧರ್ಮ ಒಡೆದಾಳೋದು ಇದನ್ನು ಬಿಟ್ಟರೆ ಅವರಿಗೆ ಆರ್ಥಿಕ ಸ್ವಾವಲಂಬನೆ, ಸ್ವಾತಂತ್ರ್ಯದ ಉದ್ದೇಶಗಳು, ಸಂವಿಧಾನದ ಆಶೆಗಳು ಒಂದೂ ತಲೆಗೆ ಹೋಗಲ್ಲ. BPL ಫ್ಯಾಮಿಲಿ ಎಷ್ಟಿದೆ ನ್ಯಾಷನಲ್ಲಿ? 27% ಇದೆ. ಕರ್ನಾಟಕದಲ್ಲಿ ಎಷ್ಟಿದೆ? 80% ಇದ್ದರೆ ಮತ್ತು ಯಾವ ಥರ ಇದು ಮಾಡೋದು? 80% ಕೊಡಬೇಕಾ? ದೇಶದಲ್ಲಿ ನಡೀತಾ ಇದೆಯಲ್ಲ, ಕ್ವಾಯಿಟಾಗಿ 5 ಕೋಟಿಗೂ ಹೆಚ್ಚು ಜನ ಅವರು ಆಧಾರ್ ಲಿಂಕಿನ ಮೇಲೆ ಇದು ಮಾಡಿದ್ದಾರೆ. ದೆನ್ ವಾಟ್ ಡಸ್ ಇಟ್ ಸ್ಪೀಕ್ಸ್? ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೆ ನಿಲ್ಲೋದಿಲ್ಲ. ಒಬ್ಬ BPL ಫ್ಯಾಮಿಲಿಗೆ ಕಾರ್ಡನ್ನು ತೆಗಿಯೋಕ್ಕೆ ಆಗೋದಿಲ್ಲ, ತೆಗೆಯೋದಿಲ್ಲ ಅಂದಮೇಲೆ ಸ್ಪಷ್ಟತೆ ಇದೆ ನಮಗೆ. ವೈ ದೇ ಆರ್ ಅನ್ನೆಸಲಿ ಕ್ರಿಯೇಟಿಂಗ್ ಕಂಟ್ರವರ್ಸೀಸ್ ಆ್ಯಂಡ್ ಕನ್ಫ್ಯೂಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.